ತುಂಬಾ ಬರೀ ವೈಲೆನ್ಸ್ ಟಾಕ್ಸಿಕ್ ಟೀಸರ್ ತುಂಬಾ ಕಂಪ್ಲೀಟ್ ಆಗಿ ಕೂಡ ವೈಲೆಂಟ್ ರಾಯನಾಗಿ ನಟ ಯಶ್ ಘರ್ಷಣೆ ಮಾಡ್ತಿದ್ದಾರೆ. ಅಶ್ಲೀಲ ಮುಜುಗರದ ಸನ್ನಿವೇಶ ಅವಾಯ್ಡ್ ಆಗಿದೆ. ಆದರೆ ಟೀಸರ್ನಲ್ಲಿ ಬರೀ ಕ್ರೈಮ್ ಅಂಶಗಳೇ ಉಲ್ಲೇಖ ಆಗಿರುವಂಥದ್ದು. ಕೊಳಕು ಮಾತುಗಳಿಗೂ ಕೂಡ ಟೀಸರ್ನಲ್ಲಿ ಕೊನೆ ಇಲ್ಲ. ಬರೀ ಬ್ಲಡ್ ಮರ್ಡರ್ ಅನ್ನ ತೋರಿಸ್ತಾ ಇರುವಂಥದ್ದು ಟಾಕ್ಸಿಕ್ ಟೀಸರ್. ಈ ಸಲ ಯುದ್ಧನೇ ಬೇರೆ ಅಂತ ಹೇಳ್ಬಿಟ್ಟು ಯಶ್ ಘರ್ಜಿಸ್ತಾ ಇದ್ದಾರೆ. ಯಶ್ ಮಾಸ್ ಆಕ್ಷನ್, ರಕ್ತ ಸಾಗರವನ್ನ ಹರಿಸಿದಂತಹ ರಾಯ ಕ್ಯಾರೆಕ್ಟರ್. ಡ್ಯಾಡ್ ಈಸ್ ಹೋಮ್ ಅನ್ನುತ್ತಲೇ ಯಶ್ ಆರ್ಭಟ ಮುಂದುವರೆದಿದೆ. ಕ್ಲೀನ್ ಶೇವ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಯಶ್. 1 ನಿಮಿಷ 55 ಸೆಕೆಂಡ್ ಇರುವಂತಹ ಟಾಕ್ಸಿಕ್ ಟೀಸರ್. ವಿರೋಧ ಕಂಡುಕೊಂಡು ಬದುಕಲಾರೆ, ಹಠ ಬಿಡು, ಪವರ್ಫುಲ್ ಡೈಲಾಗ್ ಹೊಡೆದಿದ್ದಾರೆ ಮಾಸ್ ರಾಯ. ಮೋಸ್ಟ್ ವೈಲೆಂಟ್ ಟಾಕ್ಸಿಕ್ ಟೀಸರ್ ಔಟ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ವೈಲೆನ್ಸ್ 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 ಟೀಸರ್ ಕೂಡ ತುಂಬಾ ಸಖತ್ ನಾನ್ಸೆನ್ಸ್. ಟಾಕ್ಸಿಕ್ ಟೀಸರ್ ನಲ್ಲಿ ಬರೀ ಕ್ರೈಮ್, ವಿಜೃಂಭಣೆ. ಸೆನ್ಸಾರ್ ಬೋರ್ಡ್ ಏನ್ ಮಾಡ್ತಾ ಇದೆ? ವೈಲೆಂಟ್ ರಾಯ್ನಾಗಿ ನಟ ಒಂದ್ ಕಡೆ ಯಶ್ ಘರ್ಜಿಸ್ತಾ ಇದ್ದಾರೆ. ಬಟ್ ಒಂದಷ್ಟು ನೆಗೆಟಿವ್ ಅಂಶಗಳು ಕೂಡ ಕಾಣ ಸಿಗುವಂಥದ್ದು. ಇಲ್ಲಿ ಉಂಟಾಗುವಂತಹ ಪ್ರಶ್ನೆ, ಏನು ಮಾಡ್ತಾ ಇದೆ ಸೆನ್ಸಾರ್ ಬೋರ್ಡ್? ಅಶ್ಲೀಲ ಮುಜುಗರದ ಸನ್ನಿವೇಶಗಳು, ಅಂಶಗಳು ಇಲ್ಲಿ ಯಾವುದು ಕೂಡ ಕಂಡು ಬಂದಿಲ್ಲ. ಬಿಕಾಸ್ ಕಂಪೇರ್ ಟು ಈ ಹಿಂದಿನ ಒಂದು ಟೀಸರ್ನ ನೋಡಿದಂತಹ ಸಂದರ್ಭದಲ್ಲಿ ವಿಭಿನ್ನವಾಗಿದೆ. ಹಾಗೆ ಲಾಸ್ಟ್ ಟೈಮ್ ಬಂದಂತಹ ಒಂದು ಟೀಸರ್ ಮುಖಾಂತರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಹಾಗೆ ಒಂದು ಕ್ರಿಶ್ಚಿಯನ್ ಧರ್ಮವನ್ನ ಅಪಮಾನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಫಿಲ್ಮ್ ಚೇಂಬರ್ಗೆ ಒಂದು ಕಂಪ್ಲೇಂಟ್ ಕೂಡ ಹೋಗಿತ್ತು. ಜಯಮಾಲಾ ಅವ್ರನ್ನ ಕೇಳಿದಂತಹ ಸಂದರ್ಭದಲ್ಲಿ ಏನಿದೆ ಕಾದ್ ನೋಡೋಣ, ಸಿನಿಮಾದಲ್ಲಿ ಏನಿರಬಹುದು, ಯಾಕೆ ತೋರಿಸಿದ್ದಾರೆ, ಇಲ್ಲಿ ಅಪಮಾನ ಮಾಡುವಂತಹ ಕೆಲಸವನ್ನ ಯಾರು ಕೂಡ ಮಾಡಿಲ್ಲ, ಯಶ್ ವಿಚಾರವಂತರು, ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್, ಸ್ತ್ರೀಯರಿಗೆ ಎಲ್ಲೂ ಕೂಡ ಅವರು ಅಪಮಾನ ಮಾಡೋದಿಲ್ಲ. ಈ ಹಿಂದೆ ಬಂದಂತಹ ಸಾಕಷ್ಟು ಸ್ತ್ರೀ ವಿರೋಧಿ ಚಿತ್ರಗಳ ಬಗ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಏನೋ ಅಡಗಿದೆ ಸಿನಿಮಾದಲ್ಲಿ, ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ಟೀಸರ್ ಅಷ್ಟೇ ಅದು ಅಂತ ಹೇಳ್ಬಿಟ್ಟು ಸಮರ್ಥನೆಯನ್ನ ಕೊಟ್ಕೊಂಡ್ರು. ಅಂದ್ರೆ ಪರವಾಗಿ ಮಾತನಾಡಿದ್ರು. ಏನ್ ಹೇಳತ್ತೆ ನೋಡೋಣ. ಸೆನ್ಸಾರ್ ಬೋರ್ಡ್ ಗಮನಕ್ಕೆ ಅದೆಲ್ಲವೂ ಕೂಡ ಹೋಗುತ್ತೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರವಿ, ಈ ಹಿಂದೆ ಬಂದಂತಹ ಟೀಸರ್ಗೂ ಈ ಟೀಸರ್ಗೂ ನೋಡಿದಂತಹ ಸಂದರ್ಭದಲ್ಲಿ, ಅಂದ್ರೆ 1 ಮಂತ್ ಬ್ಯಾಕ್ ಒಂದು ಟೀಸರ್ ರಿಲೀಸ್ ಆಗಿತ್ತು. ಆಗ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇತ್ತು. ಹಾಗೆ ಕ್ರಿಶ್ಚಿಯನ್ ಸಮುದಾಯದವರು ಫಿಲ್ಮ್ ಬೋರ್ಡ್ಗೆ, ಫಿಲ್ಮ್ ಚೇಂಬರ್ಗೆ ಒಂದು ಕಂಪ್ಲೇಂಟ್ ಕೂಡ ಅರೈಸ್ ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಜಯಮಾಲಾ ಅವರು ಒಂದು ಸಮರ್ಥನೆಯನ್ನು ಕೂಡ ಕೊಟ್ಕೊಂಡ್ರು. ಟೀಸರ್ ಅಲ್ಲಿ ಆ ಅಂಶಗಳಿದೆ ಅಂದ ಮಾತ್ರಕ್ಕೆ ಸಿನಿಮಾದಲ್ಲಿ ಎಲ್ಲವೂ ಕೂಡ ಇದೆ ಅಂತಲ್ಲ, ಯಾಕಾಗಿ ತೋರಿಸಿದ್ದಾರೆ, ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ಟೀಸರ್ ಅಂತ. ಬಟ್ ಈ ಟೀಸರ್ನ ನೋಡಿದಂತಹ ಸಂದರ್ಭದಲ್ಲಿ ಒಂದು ಪಂಚಭಾಷೆಗಳಲ್ಲಿ ರಿಲೀಸ್ ಆಗಿರುವಂಥದ್ದು. ಸೊ ಅತಿ ಹೆಚ್ಚಾಗಿ ವೀಕ್ಷಣೆಯನ್ನು ಕೂಡ ಪಡೆದುಕೊಂಡಿದೆ. ಈ ಹಿಂದಿನ ಟೀಸರ್ಗೆ ಹೋಲಿಸ್ಕೊಂಡ್ರೆ ಕಡಿಮೆ ಆಗಿದೆ. ಬಟ್ ಇಲ್ಲಿ ಒಂದು ರೀತಿಯಾಗಿ ರಾಯನ ಕ್ಯಾರೆಕ್ಟರ್ ರಕ್ತಮಯವಾಗಿರುವಂಥದ್ದು, ಕ್ರೈಮ್ ಕಂಪ್ಲೀಟ್ ಆದಂತಹ ಟೀಸರ್ ಕಂಪ್ಲೀಟ್ ಆಗಿ ಕೂಡ ಕಾಣ ಸಿಗ್ತಾ ಇದೆ. ಸೊ ಓವರ್ ಆಲ್ ಆಗಿ ಏನು ಹೇಳ್ತೀರಾ ರವಿ ಅವರೇ, ಟೀಸರ್ ಕುರಿತಾಗಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ? ಎಸ್, ಯಾಕಂದ್ರೆ ಟಾಪಿಕ್ ಸಿನಿಮಾ ವಿಚಾರವಾಗಿ ಸಾಕಷ್ಟು ರೀತಿಯಾದಂತಹ ಒಂದಿಷ್ಟು, ಯಾಕಂದ್ರೆ ಲಾಸ್ಟ್ ಟೈಮ್ ಟೀಸರ್ ಅಂತ ರಿಲೀಸ್ ಆದಾಗ ಕ್ರಿಶ್ಚಿಯನ್ ಸಮುದಾಯ ಕೂಡ ಕಂಪ್ಲೇಂಟ್ ಕೂಡ ಮಾಡಿದ್ರು. ಯಾಕಂದ್ರೆ ಸಿನಿಮಾದಲ್ಲಿ ಅಸಭ್ಯ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ, ಆ ಒಂದು ನಿಟ್ಟಿನಲ್ಲಿ ಮನೇಲಿ ಕುತ್ಕೊಂಡು ನೋಡಕ್ಕಾಗಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಾಕಷ್ಟು ಸುದ್ದಿ ಆಗಿತ್ತು ಅಂತಾನೆ ಹೇಳ್ಬೋದು. ಜೊತೆಗೆ ಇನ್ನೊಂದು ಏನಂತಂದ್ರೆ ಎಲ್ಲೋ, ಯಾಕಂದ್ರೆ KGF ನಂತರದಲ್ಲಿ ಬಹು ನಿರೀಕ್ಷಿತ ಸಿನಿಮಾ ಅಂತಂದ್ರೆ ಟಾಕ್ಸಿಕ್ ಸಿನಿಮಾ ಅಂತ ಹೋದ. ಯಾಕಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಏನ್ KGF ಏನು ದಾಖಲೆ ಏನೋ ಬರ್ತಿತ್ತು, ತದನಂತರದಲ್ಲಿ ಎಲ್ಲಾ ನಿಟ್ಟಿನಲ್ಲಿ ಇಂಡಸ್ಟ್ರಿ ಒಂದು ಬೇರೆ ಹಂತಕ್ಕೆ ಹೋಗಿತ್ತು ಅಂತಾನೆ ಹೇಳ್ಬೋದು. ಅದೇ ನಿಟ್ಟಿನಲ್ಲಿ ಟಾಕ್ಸಿಕ್ ಸಿನಿಮಾವನ್ನ ನೋಡುವಂತದ್ದಾದ್ರೆ ಎಲ್ಲೋ ಒಂದ್ ಕಡೆ, ಯಾಕಂದ್ರೆ ಈ ಸಿನಿಮಾ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಹಾಲಿವುಡ್ ರೇಂಜಲ್ ಸಿನಿಮಾವನ್ನ ಯಶ್ ಅವರಾಗಿರ್ಬೋದು ಮತ್ತು ಗೀತು ಮೋಹನ್ ದಾಸ್ ಅವರು ಕಟ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ಕೆಲವೊಂದಿಷ್ಟು ಅಸಭ್ಯ ದೃಶ್ಯಗಳನ್ನ ನೋಡುವಂತ ಮೂಲಕ, ಯಾಕಂದ್ರೆ ಮನೆ ಮಂದಿ ಕುತ್ಕೊಂಡು ನೋಡುವಂತಹ ಟೀಸರ್ ಅಲ್ಲ ಸಿನಿಮಾ,
ಆಗತ್ತಾ ಬಿಡುತ್ತಾ ಅನ್ನೋ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ವಾಣಿಜ್ಯ ಮಂಡಳಿ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಬಟ್ ಅಲ್ಲೂ ಕೂಡ ಎಲ್ಲ ಒಂದ್ ಕಡೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತಹ ಜಯಮಾಲ್ ಕೂಡ ಕೆಲವೊಂದಿಷ್ಟು ರಿಯಾಕ್ಷನ್ ಕೂಡ ಕೊಟ್ಟಿದ್ರು. ಬಟ್ ಯಶ್ ಅವರು ಕೂಡ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಬಟ್ ಅವರು ಒಂದು ಇದರಲ್ಲಿ ಯಾವುದೇ ರೀತಿಯಾಗಿ ಆ ಥರದ್ದು ಆಗಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಹೇಳಿದ್ರು. ಬಟ್ ಎಲ್ಲ ಒಂದ್ ಕಡೆ ಈ ಒಂದು ಟೀಸರ್ ಅನ್ನ ನೋಡುವಂತದ್ದಾದ್ರೆ ಎಲ್ಲ, ಯಾಕಂದ್ರೆ ಮಾರ್ಚ್ 19 ರೆಡಿ ಆಗ್ತಾ ಇದೆ, ಸಿನಿಮಾ ರಿಲೀಸ್ ಆಗ್ತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ. ಬಟ್ ಎಲ್ಲ ಒಂದ್ ಕಡೆ ಈ ಟೀಸರ್ ಅಲ್ಲಿ ನೋಡಿದಾಗ ಎಲ್ಲ ಒಂದ್ ಕಡೆ ಕೆಲವೊಂದಿಷ್ಟು ಸನ್ನಿವೇಶಗಳಿಗೆ ಅದರ ಮುಜುಗರವಾದಂತಹ ಒಂದು ಸನ್ನಿವೇಶಗಳಿಗೆ ಒಂದು ಬ್ರೇಕ್ ಅನ್ನ ನೀಡುವಂತದನ್ನ ನಾವ್ ಇಲ್ಲಿ ನೋಡ್ತಾ ಇದೀವಿ. ಬಟ್ ಎಲ್ಲ ಒಂದು ಅತಿ ಯಾಕಂದ್ರೆ ಬ್ಲಡ್ ಒಂದು ವಿಚಾರವಾಗಿ, ಯಾಕಂದ್ರೆ ಪ್ರತಿ ಒಂದು ಟೀಸರ್ ಕೂಡ ನೋಡ್ತಾ ಇದ್ದಾಗ ಒಂದು ಆ ಒಂದು ಶೇಡಲ್ಲಿ ಹೋಗ್ತಾ ಇರುತ್ತೆ, ಯಾಕಂದ್ರೆ ರಕ್ತಪಾತವನ್ನು ಹರಿಸುವಂತಹ ಒಂದು ಇದಿರ್ಬೋದು. ಬಟ್ ಇನ್ನೊಂದು ನೋಡುವಂತದ್ದು ಎಲ್ಲ ಒಂದ್ ಕಡೆ ಡಬಲ್ ಶೇಡ್ ನಲ್ಲಿ ಯಶ್ ಅವರು ಕಾಣಿಸ್ಕೊಂಡಿರುವಂತದ್ದು ಅಭಿಮಾನಿಗಳಿಗೆ ಒಂದು ಸಂತಸ ಮೂಡಿಸುವಂತದ್ದು. ಯಾಕಂದ್ರೆ ಕೊನೆ ಏನು ಟೀಸರ್ ಅಲ್ಲಿ ಬರುತ್ತೆ, ಒಂದು ಯಂಗ್ ಲುಕ್ ನಲ್ಲಿ ಯಶ್ ಅವರು ಕಾಣಿಸ್ಕೊಂಡಿರುವಂತದ್ದು ಕೂಡ ಅಭಿಮಾನಿಗಳಿಗೆ ನಿರೀಕ್ಷೆ ದುಪ್ಪಟ್ಟಾಗಿದೆ ಅಂತಾನೆ ಹೇಳ್ಬೋದು ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ 1 ನಿಮಿಷ 55 ಸೆಕೆಂಡ್ ಇರುವಂತಹ ಟಾಕ್ಸಿಕ್ ಟೀಸರ್ ಬರೋಬ್ಬರಿ 10 ನಿಮಿಷಕ್ಕೆ ಲಕ್ಷಾನುಗಟ್ಟಲೆ ವ್ಯೂಸ್ ಅನ್ನ ಪಡೆದುಕೊಂಡಿದೆ. ಪಂಚಭಾಷೆಗಳಲ್ಲಿ ರಿಲೀಸ್ ಕೂಡ ಆಗಿರುವಂಥದ್ದು. ಕುತೂಹಲ ಹೆಚ್ಚಾಗಿದೆ. ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಎಲ್ಲರೂ ಕೂಡ ತಿರುಗಿ ನೋಡ್ತಾ ಇದ್ದಾರೆ ಯಶ್ ಅವರನ್ನ ಬೆಳ್ಳಿತೆರೆಯಲ್ಲಿ ಮತ್ತೆ ನೋಡಿ ಕಣ್ತುಂಬಿಕೊಳ್ಳೋದಕ್ಕೆ.